ಕೂತೀರಾ ಅಂತ. ನೀವು ನಮ್ಮನ್ನು ಗೊತ್ತಿಲ್ಲದೆ ಬಂದಿದ್ರೆ ನನಗೆ ಆಲ್ರೆಡಿ ಗೊತ್ತಿದೆ. ಸಾಧ್ಯನೇ ಇಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಬಂದಿದ್ದಾರೆ ನೋಡಿ, ಇವತ್ತು ಅಕ್ಕಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಂದಿದ್ದಾರೆ. ಮುದ್ದು ಹಾಗೆಯೇ ವಸುನು ಬರ್ತಾರೆ. ಅವ್ರು ಸ್ವಲ್ಪ ಲೇಟ್ ಆಗುತ್ತೆ ಬರುವಾಗ. ಇವಾಗ ಇದು ವಸುದು ಗಿಫ್ಟ್, ಇದು ಡ್ರೆಸ್ ನೋಡಿ. ಇವತ್ತಿದ್ದು ನೋಡಿ ಇವರೇ. ಇನ್ನು ವಸು ಬರೋಕ್ಕಿದ್ದಾರೆ, ವಸು ಬಂದಿಲ್ಲ. ನಾನು ಇವತ್ತು ಹೋಗ್ತೇನೆ ಅಂತ ಇದ್ದೆ ಅಲ್ವಾ, ಕ್ಯಾನ್ಸಲ್ ಆಯಿತು ಹೋಗೋದು. ಕ್ಯಾನ್ಸಲ್ ಆಯ್ತಾ? ನೋಡಿ ಅಯ್ಯೋ ಕರ್ಮವೇ ಗೊತ್ತಾ ಹೇಳಿ. ಹೊಸ ಸಾರಿ ಇತ್ತು, ಟೈಲರ್ ಆಗಿ ಬ್ಲೌಸ್ ಹೊಲ್ದಿಲ್ಲ. ಹಳೆ ಸಾರಿಯಲ್ಲೇ ಇದ್ದಾರೆ. ಗಂಡ ಕಳಿಸೋ ಸೀರೆ ಅಲ್ವಾ, ಅದಕ್ಕೆ ಗಂಡ ಅನ್ನ ಮೆಣಸು ಒಣಗಿಸ್ತಾ ಇದ್ದಾರೆ. ನೋಡಿ ನೋಡಿ ನೋಡಿ, ಅನ್ನ ಮೆಣಸು ಹಂಗೆ ಡ್ಯಾನ್ಸ್ ಮಾಡಿ. ಮಳೆ ಬರ್ತಾ ಇದೆ ಇವಾಗ, ಒಣಗಿದ ಹಾಗೇನೆ ಅದು ಬರ್ತಾ ಇದೆ. ಸ್ವಲ್ಪ ವಿಶೇಷ ಏನಾದ್ರೂ ಇದ್ರೆ ಮಾತಾಡಿ. ನಮ್ಮ ಹತ್ರ ಏನಿಲ್ಲ, ಎಲ್ಲ ಮಾತಾಡಿ. ಇಲ್ಲ, ನನಗೆ ನಾನು ಮಾತಾಡಲ್ಲ. ಅಯ್ಯೋ, ಏನಾದ್ರೂ ಮಾತಾಡಿ ಮಾರ. ನಾನು ಇಲ್ಲೇ ತನಕ ಬಂದು ಏನಾದ್ರೂ ಯೂಟ್ಯೂಬ್ ಬಗ್ಗೆ ನಮ್ಗೆ ಸ್ವಲ್ಪ ಸಜೆಷನ್ ಹೇಳಿ. ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ, ನೀವೇ ಹೇಳ್ಕೊಟ್ಟಿದ್ದು. ಸ್ವಲ್ಪ ಸಜೆಷನ್ ಹೇಳಿ. ಯೂಟ್ಯೂಬ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಎಲ್ಲ ಕಲ್ಸಿರೋದು ಗುರುಗಳು ಇವರೇ. ನನಗೆ ಗುರುಗಳು ಇವರು, ಗುರುಗಳು ಇವರು, ನಮಗೆ ಗುರುಗಳು ಇವರು, ನಮಗೆ ವೈಟಿಯಲ್ಲಿ. ನೋಡ ಇನ್ನೇನು ಪ್ಲ್ಯಾನ್ ಅಂತೇಳಿ ನೋಡಿ. ಇವತ್ತು ಆ್ಯನಿವರ್ಸರಿ ಅಲ್ವ ಅಕ್ಕಂದು, ಅದಕ್ಕೆ ನಾನು ಕೂತಿದ್ದೆ. ಮುದ್ದುನ ಫೋನ್ ಮಾಡಿ ಕರೆದ್ರು. ಮತ್ತು ವಸುನು ಬರೋಕ್ಕೆ ಹೇಳಿದ್ವಿ, ಬಂದಿಲ್ಲ. ವಸು ಬ್ಯುಸಿ. ಅದಕ್ಕೋಸ್ಕರ ನಾನು ಇವತ್ತು ಸಂಜೆ ನೈಟು ಹೊರಡೋದು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇನ್ನೇನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಇವಾಗ ಬಂದರು. ಮುದ್ದು ಕನಸಿನ ಹುಡುಗ ನೋಡಿದ್ರಲ್ವ ಎಲ್ಲರೂ, ಇವರು ಮುದ್ದು ಅಂತ ನಾನು ಹೆಸರಿಟ್ಟಿದ್ದಲ್ಲ, ಅವ್ರದ್ದು ID ಹೆಸರು ಆಯಿತಾ. ನೀವು ಮುದ್ದು ನನ್ನ ಬಾಯಲ್ಲೇ ಮುದ್ದು ಅಂತ ಅದು ID ಹೆಸರು ಬರ್ತಾ ಇರುತ್ತೆ. ಎಲ್ಲರಿಗೂ ಹೆಸರು ನಾನು ಕರೀದೆ, ಹಾಗೇನೆ ಜಾಸ್ತಿ ಕರಿತಾ ಇರ್ತೀನಿ. ಇನ್ನೇನು ಹೇಳಲಿ, ನಮ್ಮ ಬಗ್ಗೆ ಒಂದೆರಡು ಒಳ್ಳೇದು ಮಾತಾಡಿ. ಮಾತಾಡುದಿಲ್ಲ. ಇಲ್ಲ, 4 ವರ್ಷದಿಂದ ಒಳ್ಳೆ ಫ್ರೆಂಡು, ಬರೀ ಜಗಳ ಮಾಡ್ಕೊಂಡೇ ಬಂದ್ರು. ಮೊಬೈಲ್ ಇನ್ನು ಹಿಂಗೆ ಹಿಡಿಬೇಕು. ನೋಡಿ, ಇವ್ರಿಗೆ ಮೊಬೈಲ್ ಹಿಡಿಯಕ್ಕೆ ನಾನು ಕಳಿಸ್ಬೇಕು. ಅದೇ ಹೇಳ್ದ್ನಲ್ಲ ಗುರುಗಳು ಅಂತ. ಇನ್ನೇನು ಹೇಳಿ, ಮೊಬೈಲ್ ಹಿಡಿಯಕ್ಕೆ ಕಲಿಸಿದ್ದೆ ಇವರು. ಯೂಟ್ಯೂಬ್ನಲ್ಲಿ ನನಗೇನು ಗೊತ್ತಿರಲಿಲ್ಲ, ಎಲ್ಲ ಹೇಳ್ಕೊಟ್ಟು ಕಲಿಸಿರೋದೇ ಇವರು. ಚಲೋ, ನನಗೆ ಕಳಿಸ್ಕೊಟ್ಟಿದ್ದು ಇವರು ಯೂಟ್ಯೂಬ್ ಬಗ್ಗೆ. ಮತ್ತೆ ಒಂದು ಹೇಳಬೇಕು, ನಾನು ಈ ಡ್ರೆಸ್ ನನಗೆ ಗಿಫ್ಟ್ ಮಾಡಿದ್ರು ಯಾರು ಗೊತ್ತಾ? ವಸು. ಚೆನ್ನಾಗಿದೆ. ಮತ್ತು ಇವರು ಗಿಫ್ಟ್ ಮಾಡಿದ್ದಾರೆ ಸಾರಿ, ಅದನ್ನು ತೋರಿಸ್ತೇನೆ ಇಲ್ಲಿ. ಬೇಡ, ಅದು ನಾನು ಕಟ್ಟಿ ಬ್ಯಾಗಲ್ಲಿ ಯಾಕೆ ಆಗಿದೆ. ಅದು ಇಳ್ಕಲ್ ಸಾರಿ ಕೊಟ್ಟಿದ್ದು ಇವರು ಗಿಫ್ಟ್. ವಸು ಕೊಟ್ಟಿದ್ದು, ಡಾರ್ಲು ಕೊಟ್ಟಿದ್ದು ಎಲ್ಲ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿದೆ ನೋಡಿ. ಕೋಟ್ ಚೆನ್ನಾಗಿದೆ. ವಸು ಗಿಫ್ಟ್. ಇವರು ಸಾರಿ ಮತ್ತೆ ತೋರಿಸ್ತೇನೆ, ಮನೆಗೆ ಹೋಗಿ ವೇರ್ ಮಾಡಿ ಬ್ಲೌಸ್ ಹೊಲಿಸಿ ಆಮೇಲೆ ನಾನು ತೋರಿಸ್ತೀನಿ. ಇಳ್ಕಲ್ ಸಾರಿ. ಎಂತ ಸಖ್ಯ ಮಾರ್ರೆ. ಒಂದೇ ಸಾಕು. ತುಪ್ಪಾಕಿ ಸ್ನ್ಯಾಕ್ಸ್ ಜಾಸ್ತಿ ಬೇರೆ ಊರಲ್ಲಿ ಇಟ್ಟಿದ್ದೆ ನಾನು. ಖಾಲಿ ತಟ್ಟೆ ಅಲ್ಲಾಡಿಸ್ತಾ ಇದ್ದಾರೆ. ಬನ್ನಿ ಎಲ್ಲರೂ ಊಟಕ್ಕೆ. ಬನ್ನಿ ಊಟಕ್ಕೆ. ನಾನು ಬಸ್ ಸ್ಟ್ಯಾಂಡ್ ತನಕ ಹೋಗ್ತಾ ಇದ್ದೀನಿ. ಮುದ್ದು ಇದ್ದಾರೆ ಅಲ್ಲಿ, ಹೋಗ್ತಾ ಇದ್ದೀನಿ. ಏನು ಗೊತ್ತಾ,
ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ. ಊಟ ಆಗಿ ಹಾಗೆ ಮಲ್ಕೊಂಡು ಕರೆಂಟ್ ಇರಲಿಲ್ಲ, ಫುಲ್ ಇಡೀ ದಿವಸ ಕರೆಂಟ್ ಇರಲಿ ಇವತ್ತು. ಹಾಗೆ ಇದ್ವಿ. ಇಸ್ಕಾನ್ ಟೆಂಪಲ್ಗೆ ಬಂದ್ವಿ, ಗೊತ್ತಿಲ್ಲ ನೋಡಲ್ಲಿ ಓಪನ್ ಇದೆ ಅಂತೇಳಿ. ನಾನು ಮತ್ತೆ ಮುದ್ದು ಅಕ್ಕ ಅಲ್ಲೇ ಇದ್ದಾರೆ, ಅಕ್ಕ ರೀಲ್ಸ್ ಮಾಡ್ತಾ ಇದ್ರು. ನಾವು ಸೀದಾ ಬಂದ್ವಿ. ಇಲ್ಲಿ ಅಂಗಡಿ ಹತ್ರ ಇದ್ರು ಮುದ್ದು ಅಂತೇಳಿ ನಾನು ಸೀದಾ ಬಂದೆ. ಇಲ್ಲಿ ಇಸ್ಕಾನ್ ಟೆಂಪಲ್ ಇದೆ ಹತ್ರದಲ್ಲಿ. ಯಾವುದು? ನಾವು ಮೇಲ್ಗಡೆಯಿಂದ ಬಂದ್ವಿ ನೋಡಿ, ಕೆಳಗಡೆ ಇದ ಇದು ಬ್ರಿಡ್ಜಲ್ಲಿ ಅಂತೂ ಆಟೋಮೆಟಿಕ್ಲಿ ಮೀಟ್ ಆದ್ವಿ. ಮೀಟ್ ಮಾಡಿದವ್ರನ್ನೆಲ್ಲ ಮೀಟ್ ಮಾಡಿದೆ. ವಸು ಬರ್ತೀನಿ ಅಂತ ಹೇಳಿದಾರೆ ಸಂಜೆ, ಗೊತ್ತಿಲ್ಲ, ಬಂದರೆ ಬರ್ತಾರೆ, ಇಲ್ಲಾಂದರೆ ಗೋವಿಂದ ನೋಡ ಬರ್ತಾರಂತ. ಬಸ್ ಸ್ಟ್ಯಾಂಡು ಕರೆಕ್ಟ್ ಇದೆಲ್ಲ. ಇಲ್ಲ, ನಂದು ಬೇರೆ ನಿಮ್ಮದು. ಬ್ಯಾಕ್ ಕ್ಯಾಮೆರಾ ಮಾಡಿ ತೋರಿಸಂತೆ. ಸೂಪರ್. ಇಸ್ಕಾನ್ ತೋರಿಸಿ, ಇಸ್ಕಾನ್ ಟೆಂಪಲ್ ನೋಡಿ. ನಾವಿಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಇಸ್ಕಾನ್ಗೆ. ಇಲ್ಲಿ ಅಕ್ಕನ ಮನೆ ಪಕ್ಕದಲ್ಲಿ ಏನೋ ಹಾಕಿ ಆಯ್ತಾ. ನಾವು ಇಷ್ಟರ ತನಕ ಲೈವಲ್ಲಿ ಮಾತಾಡ್ತಾ ಇದ್ದೀವಲ್ಲ, ಇವಾಗ ಲೈವ್ ಆಗಿ ಮೀಟ್ ಮಾಡಿದ್ದೀನಿ. ಮಾತಾಡ್ಕೊಳ್ಳೋರು ಎಷ್ಟು ಬೇಕಾದ್ರೂ ಮಾಡ್ಕೊಳ್ಳಿ, ನೋ ಟೆನ್ಷನ್. ವಸುನ ಮೀಟ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ನೀವು ಹಿಂದ್ಗಡೆಯಿಂದ ಮಾತಾಡುವವರು ಹಿಂದ್ಗಡೆಯಿಂದ ಮಾತಾಡ್ತಾ ಇರಿ, ಓಕೆ? ಆದರೆ ಫುಡ್ ಸರಿ ಇಲ್ವಲ್ಲ ಮನೆಯಲ್ಲಿ. ಇಲ್ಲೇ ಶಾಪಲ್ಲಿ ಇದ್ದೀವಿ ನೋಡಿ, ಇಸ್ಕಾನ್ ಟೆಂಪಲ್ ಒಳಗಡೆ ಶಾಪ್ ಇದೆ. ತುಂಬ ಚೆನ್ನಾಗಿ ದರ್ಶನನೂ ಆಯಿತು, ತುಂಬ ಚೆನ್ನಾಗಿ ದರ್ಶನ ಮಾಡಿ. ಇವರು ಇದ್ದಾರೆ, ಎಷ್ಟಂತ ತಿರುಗಿಸಿದ್ದಾರೆ. ಗಿಫ್ಟ್ ನೋಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ. ನಾವು ದೇವಸ್ಥಾನಕ್ಕೆ ಬಂದು ಇಲ್ಲಿ 1 ಗಂಟೆ ಆಯಿತು. ಇಲ್ಲೇ ಬಾಕಿ ಆಗಿದ್ವಿ, ಒಳಗಡೆನೆ ಅಷ್ಟು ಗಾಳಿ. ಬಿಸಿಬೇಳೆಪಾನ್ ಪ್ರಸಾದ. ಇವಾಗ ದೇವಸ್ಥಾನದಿಂದ ಹೊರಟ್ವಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬೈ ಬಾಯ್.